ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಸಚಿವ ಸಂಪುಟದಲ್ಲಿ ಉಳಿದಿರುವಂತ 20 ಸ್ಥಾನಕ್ಕೆ ಯಾರೆಲ್ಲ ಫೈಟ್ ಮಾಡ್ತಿದ್ದಾರೆ ಗೊತ್ತಾ? ಹೈಕಮಾಂಡ್ ಬಳಿ ಈಗ ಹೋಗಿದೆ 45 ಮಂದಿಯ ಶಾರ್ಟ್ ಲಿಸ್ಟ್. 20 ಸ್ಥಾನ ಇರೋದು, 45 ಮಂದಿಯ ಶಾರ್ಟ್ ಲಿಸ್ಟ್ ಈಗ ಹೈಕಮಾಂಡ್ ನಾಯಕರ ಬಳಿ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಚರ್ಚೆಯ ಬಳಿಕ ಅವರ ಲಿಸ್ಟ್ ಅನ್ನ ಹೈಕಮಾಂಡ್ಗೆ ಕೊಟ್ಟ ಬಳಿಕ ಒಂದು ಶಾರ್ಟ್ ಲಿಸ್ಟ್ ರೆಡಿ ಆಗಿದೆ. ಕಳೆದ ವಾರ ಹೈಕಮಾಂಡ್ ಭೇಟಿಗೆ ಹೋದಾಗ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಉಭಯ ನಾಯಕರು ಕೂಡ ಚರ್ಚೆ ಮಾಡಿದ್ರು. 45 ಹೆಸರು ಈಗ ಶಾರ್ಟ್ ಲಿಸ್ಟ್ ನಲ್ಲಿದೆ. 50 ವರ್ಷದೊಳಗೆ ಇರೋರಿಗೆ ಅವಕಾಶ ನೀಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಯುವಕರಿಗೆ ಆದ್ಯತೆ ಅಂತ ಹೇಳಿರುವಂತ ರಾಹುಲ್ ಗಾಂಧಿ ದೊಡ್ಡವರಿಗೆ ಸಿಗಲ್ವಾ? ಮತ್ತೊಮ್ಮೆ ಜಿಲ್ಲಾವಾರು ಹಾಗೂ ಜಾತಿವಾರು ನಾಯಕರ ಹುಡುಕಾಟವೂ ಮುಂದುವರೆದಿದೆ. ಜೂನ್ 18ರ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ. ಯುವಕರ ಪಟ್ಟಿ ಸಮೇತ ದೆಹಲಿಗೆ ತೆರಳೋದಕ್ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಸೆಕೆಂಡ್ ಲಿಸ್ಟ್ ನಲ್ಲಿ ಚಾನ್ಸ್ ಸಿಗೋದು ಯಾರಿಗೆ? ರಾಹುಲ್ ಗಾಂಧಿ ಅವರ ಅಪೇಕ್ಷೆಯಂತೆ ಹಾಗಾದ್ರೆ 50 ವರ್ಷದೊಳಗಿನ ಯಾವ ಶಾಸಕರಿಗೆ ಸೆಕೆಂಡ್ ಲಿಸ್ಟ್ ನಲ್ಲಿ ಮಂತ್ರಿಗಿರಿ ಸಿಗಬಹುದು? ಹಾಗಾದ್ರೆ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಇರುವಂತಹ ಆ ಹೆಸರುಗಳು ಯಾವುದು? ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇರುವಂತಹ ಹೆಸರು ಯಾವುದು? ಯಾವ ಜಿಲ್ಲೆಗೆ ಮಣೆ ಹಾಕ್ತಿದ್ದಾರೆ? ಎಷ್ಟು ಜನರಿಗೆ ಮಣೆ ಹಾಕ್ತಿದ್ದಾರೆ? ಸಮುದಾಯವಾರು ಅಂತ ನೋಡೋದಾದ್ರೆ ಯಾವ ರೀತಿ ಬ್ಯಾಲೆನ್ಸ್ಡ್ ಆಗಿ ಸಚಿವ ಸಂಪುಟವನ್ನ ರಚನೆ ಮಾಡಬಹುದು? ಸಾಕಷ್ಟು ಕುತೂಹಲ ಇದೆ. ಆ 20 ಸ್ಥಾನಗಳನ್ನ ಭರ್ತಿ ಮಾಡೋದಕ್ಕೆ ಅಂತ ಯಾವ ರೀತಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಾಯಕರು ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಪಟ್ಟಿಯನ್ನ ತಯಾರಿ ಮಾಡಿರಬಹುದು. ಫೈನಲ್ ಆಗಿ ಯಾವ ಪಟ್ಟಿ ರಿಲೀಸ್ ಆಗಬಹುದು? ಯಾರು ಆಕಾಂಕ್ಷಿಗಳಿದ್ದಾರೆ? ಯಾರಿಗೆ ಚಾನ್ಸ್ ಹೆಚ್ಚಾಗಿ ಸಿಗಬಹುದು? ಅದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಇದೆ.